ಈಗ ಅನುಭವ ಮಂಟಪ ಇರಲಿ, ಬಸವಣ್ಣವ್ರ ದೇವಸ್ಥಾನಗಳೆಲ್ಲ ವಕ್ಫ್ ಬೋರ್ಡ್ ಆಗ್ತಾ ಇದೆ. ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ? ಆಯ್ತು, ಈಗ ನೋಡಿ ಆಯ್ತು, ಯಾರ ಕಾಲದಲ್ಲಿ ಜಾಸ್ತಿ ನೋಡಿ, ಯಾರ ಕಾಲದಲ್ಲಿ ಕೊಡುವ, ಇದನ್ನು ಮುಗಿಲೀಗ ಅವಕಾಶ ಇದೆ. ನಾವು ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ, ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ. ಆದ್ರೆ ಇವತ್ತು ಈ ವಕ್ಫ್ ಬೋರ್ಡ್ ಅಧ್ಯಕ್ಷ ಮಾರಿ ಎಲ್ಲ ಕಡೆ ಒಂದು ರೀತಿ ಅವಕಾಶ ಕೊಡಿ. ರೈತರಿಗೆ ಕೊಡಬೇಕಾದ್ರೆ ನಾವು ಬಂದಿರೋದೇನು ಕೇಳಿ ಬೆಳಗಾವಿ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಸಮಸ್ಯೆ ಏನಿದೆ ಬೆಳಗಾವಿಯಲ್ಲೇ ಈ ಅವಕಾಶ ಕೊಡಿ, ಸರ್ಕಾರ ತಯಾರಿದೆ. ನೀವು ಇಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ, ರೈತರಿಗೆ ಚರ್ಚೆ ಆಗ್ಬೇಕು. ಯಾರು ಕುಡಿದ್ರಿ ಅಂತ ಹೇಳಿ ಚರ್ಚೆಗೆ ಅವಕಾಶ ನೋಡಿದ್ರಿ. ಈಗ ಚರ್ಚೆಗೆ ಕೊಡುವ ಕೊಡ್ಬೇಕು ನೀವು. ಈಗ ಅವಕಾಶ ಮಾಡಿ ಕೊಡುವ. ಇವರು ಬಸವಣ್ಣನ ವಿರೋಧಿಗಳು, ಆರ್ಎಸ್ಎಸ್ ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ಇವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾಚಿಕೆ ಬರಬೇಕು ಇವರಿಗೆ. ಬಸವಣ್ಣನ ಬಗ್ಗೆ ಮಾತಾಡ್ತಾರೆ ಅವರು. ಬಸವಣ್ಣನ ಮಠ ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ? ಹೇಳಿ ನೀವು. ಮಾನ್ಯ ಅಧ್ಯಕ್ಷ, ಈ ರಾಜ್ಯದಲ್ಲಿ ಬಸವಾದಿ ಶರಣರ ಬಗ್ಗೆ ಮಾಡಿದ್ದೀರಿ. ಕಾಂಗ್ರೆಸ್ ತತ್ವದ ಮೇಲೆ ನೀವು ಬಸವಾದಿ ಶರಣರ ವಿರೋಧಿ ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಅಡ್ಡಿ ಮಾಡ್ತಾ ಇದ್ದಾರೆ? ಅವಕಾಶ ತಗೊಂಡು ಮಾತಾಡ್ಲಿ. ಇವ್ರಿಗೆ ಚರ್ಚೆ ಆಗ್ಬೇಕಾ, ಗಲಾಟೆ ಆಗ್ಬೇಕಾ? ಈಗ ಮಂಟಪ ಅಂದ್ರೆ ಕಲಾಪ ಹಾಳು ಮಾಡೋದೇ ಇವರ ಉದ್ದೇಶ. ಉತ್ತರ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ಮೊದಲನೇ ಗಂಟೆಯಲ್ಲಿ ಬರೀ ಗಲಾಟೆಗೆ ಚರ್ಚೆಗೆ ಸರ್ಕಾರ ತಯಾರಿದೆ. ಸ್ಪೀಕರ್ ಜೊತೆ ಸಹಕಾರ ಮಾಡಿ, ನಿಮ್ಗೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ಚರ್ಚೆ ಮಾಡಿ, ನಾವು ಚರ್ಚೆಗೆ ತಯಾರಿದ್ದೇವೆ.
ಆದ್ರೆ ಇವಾಗ ನೀವು ಮಾಡ್ತಾ ಇರೋದು ಆಯ್ತು. ಕಲಾಪವನ್ನ ಹಳ್ಳಗೆಡುತ್ತಾ ಇದ್ದೀರಾ. ಸಮಯ ಹಾಳು ಮಾಡಬೇಡಿ. ಆಯ್ತು, ಈಗ ನಾನು ಮಾತಾಡ್ತೇನೆ. ಜನ ನಮ್ಮನ್ನ ನೋಡ್ತಾ ಇದ್ದಾರೆ. ಆಯ್ತು ಈಗ ಆಯ್ತು ಅಶೋಕ್ ಮಾತಾಡಿದಲ್ಲ ಆಯ್ತು ಅಲ್ಲ ಜ್ಞಾನಂದ ಅವ್ರು ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಬಾಲಕೃಷ್ಣ ಕೂತ್ಕೊಳ್ಳಿ ಆಯ್ತು ಬೇಡ ಅವ್ರು ಮಾತು ಕೂತ್ಕೊಳ್ಳಿ ಈಗ ಕೂತ್ಕೊಳ್ಳಿ ನೋಡಿ ಬಾಲಕೃಷ್ಣ ಕೂತ್ಕೊಳ್ಳಿ ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತೇಳಿ ಇವತ್ತು ಅಧಿವೇಶನ ಅಕಾಲಿಕ ಮಳೆ ಆಯ್ತು ಆಯ್ತು ನೀವು ಕೂತ್ಕೊಳ್ಳಿ ಶಿವಲಿಂಗ ಕೂತ್ಕೊಳ್ಳಿ ಈಗ ಆಮೇಲೆ ಮಾಡೋಣ ನೀವು ಕೂತ್ಕೊಳ್ಳಿ ಈಗ ಜಮೀನು ಅಲ್ಲೆಲ್ಲ ನೀವು ನೋಡಿ ನೀವೇ ಸರಿ ಇವರಿಗೆ ಬುದ್ಧಿ ಹೇಳ್ತೀರಿ